ಬಾಸ್ ಸೀಸನ್ 12ರಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು 6 ಜನ. ಅದರಲ್ಲಿ ಗಿಲ್ಲಿ ವಿನ್ನರ್ ಆದ್ರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್, ಅಶ್ವಿನಿ ಗೌಡ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಬಹುಮಾನವಾಗಿ ಗಿಲ್ಲಿಗೆ 60 ಲಕ್ಷ ಕ್ಯಾಶ್ ಪ್ರೈಸ್, ರನ್ನರ್ ರಕ್ಷಿತಾಗೆ 25 ಲಕ್ಷ ಬಹುಮಾನ ಸಿಕ್ಕಿದೆ. ಹಾಗಾದ್ರೆ ಉಳಿದ ಸ್ಪರ್ಧಿಗಳಿಗೆ ಎಷ್ಟು ಬಹುಮಾನ ಸಿಕ್ತು ಅಂತ ಗೊತ್ತಾಗಬೇಕು ಅಂದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ಜಂಟಿಯಾಗಿ ಎಂಟ್ರಿ ಕೊಟ್ಟಿದ್ದ ಸ್ಪರ್ಧಿಗಳು ಒಂಟಿಯಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ರು. ಈ 6 ಜನರ ಪೈಕಿ ಮನೆಯಿಂದ ಮೊದಲಿಗೆ ಹೊರಬಂದಿದ್ದು ನಟ ಧನುಷ್. ಹೌದು, ಧನುಷ್ ಗೌಡಗೆ 6ನೇ ಸ್ಥಾನ ಲಭಿಸಿದೆ. ಬಿಗ್ ಬಾಸ್ ಬಾಯಿಂದಲೇ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಎಂದು ಕರೆಸಿಕೊಂಡಿದ್ದ ಧನುಷ್ ಗೌಡ 6ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ. ಗೀತಾ ಹಾಗೂ 100 ಜನ್ಮಕ್ಕೂ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದ ಧನುಷ್ ಗೌಡಗೆ 1,37,35,179 ವೋಟ್ಗಳು ಬಂದಿತ್ತು. ಆದ್ರೂ ಉಳಿದ ಸ್ಪರ್ಧಿಗಳು ಹೆಚ್ಚಿನ ವೋಟ್ ಪಡೆದಿದ್ರಿಂದ 6ನೇಯವರಾಗಿ ಧನುಷ್ ಗೌಡ ಔಟ್ ಆಗಿದ್ದು ತಾಯಿ ಹಂಸವೇಣಿ ಮತ್ತು ಪತ್ನಿ ಸಂಜನಾಗೆ ಶಾಕ್ ಆಗಿತ್ತು. ಧನುಷ್ ಮನೆಯಿಂದ ಹೊರಬರ್ತಾ ಇದ್ದಂತೆ ಅವರ ತಾಯಿ ಮತ್ತು ಪತ್ನಿ ಇಬ್ಬರು ಬೇಸರ ಹೊರಹಾಕಿದ್ರು. ಆದ್ರೆ ನಟ ಧನುಷ್ಗೂ ಬಹುಮಾನ ಸಿಕ್ಕಿದೆ. ಪ್ರಾಯೋಜಕರ ಕಡೆಯಿಂದ ಧನುಷ್ ಗೌಡಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್, ಮತ್ತೊಂದು ಪ್ರಾಯೋಜಕರ ಕಡೆಯಿಂದ 1.50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಲಭಿಸಿದೆ. ಈವರೆಗಿನ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಗೆದ್ದಿರುವ ಏಕೈಕ ಮಹಿಳಾ ವಿನ್ನರ್ ಶ್ರುತಿ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿನ ಟಾಪ್ 5 ಹಂತದ ಎಲಿಮಿನೇಷನ್ ನೆರವೇರಿಸಿಕೊಡಲು ಶ್ರುತಿ ಅವರು ಆಗಮಿಸಿದ್ರು. ಬಿಗ್ ಬಾಸ್ ಮನೆಯೊಳಗೆ ಹೋದ ಶ್ರುತಿ ರಘು ಅವರನ್ನ ಹೊರಗೆ ಕರೆತಂದ್ರು. ಹಾಗಾದ್ರೆ 5ನೇ ಸ್ಥಾನ ಪಡೆದ ರಘುಗೆ ಸಿಕ್ಕ ಬಹುಮಾನ ಎಷ್ಟು ಅಂತ ನೋಡೋದಾದ್ರೆ, ರಘುಗೆ ಪ್ರಾಯೋಜಕರ ಕಡೆಯಿಂದ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಮತ್ತೊಂದು ಪ್ರಾಯೋಜಕರ ಕಡೆಯಿಂದ 1.5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ರಘುಗೂ ಸಿಕ್ಕಿದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸದ್ದು ಸುದ್ದಿ ಮಾಡಿದವರು ಅಶ್ವಿನಿ ಗೌಡ. ಕೆಲವೊಂದು ಮಾತುಗಳನ್ನಾಡಿ ನೆಗೆಟಿವ್ ಆಗಿ ಕಿಚ್ಚ ಸುದೀಪ್ ಅವರಿಂದ ಹೆಚ್ಚು ಕ್ಲಾಸ್ ಪಡೆದವರು ಅಶ್ವಿನಿ ಗೌಡ. ಸಿಕ್ಕಾಪಟ್ಟೆ ನೆಗೆಟಿವ್ ಆದ ನಂತರ ಅಶ್ವಿನಿ ಗೌಡ 2.0 ಎಂದು ಘೋಷಿಸಿ ಎಲ್ಲಾ ನೆಗೆಟಿವಿಟಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡವರು ಅಶ್ವಿನಿ ಗೌಡ. ಇನ್ನು 3ನೇ ಸ್ಥಾನ ಪಡೆದ ಅಶ್ವಿನಿಗೆ ಪ್ರಾಯೋಜಕರ ಕಡೆಯಿಂದ 7 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಮತ್ತೊಂದು ಪ್ರಾಯೋಜಕರ ಕಡೆಯಿಂದ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದ್ದು, ಮತ್ತೋರ್ವ ಪ್ರಾಯೋಜಕರ ಕಡೆಯಿಂದ 5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಹ ಅಶ್ವಿನಿ ಗೌಡ ಪಾಲಾಗಿದೆ. ಒಟ್ಟಾರೆ 14 ಲಕ್ಷ ರೂಪಾಯಿ ಅಶ್ವಿನಿ ಗೌಡ ಕೈ ಸೇರಿದೆ.